ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾಳೆ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಒಳ್ಳೆ ಮುಖ್ಯಮಂತ್ರಿ, ಯಾಕಂದ್ರೆ ಪಕ್ಷಾತೀತವಾಗಿ ಎಲ್ಲರೂ ಒಂದೇ ಗೌರವ ಕೊಡುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಸರ್ಕಾರಿ ಕಾರ್ಯಕ್ರಮ. ಸುರೇಶ್ ಗೌಡ ಈಗ ಪುಣ್ಯಾತ್ಮ ಗಮನಿಸ್ತಾ ಇದೆ, 4 ದಿವಸಗಳಿಂದ ಅದೇನ ಕಪ್ಪು ಬಟ್ಟೆ ಧರಿಸ್ತೀವಿ ಅನ್ನೋಂಥದ್ದು ಬರೀ ಅದನ್ನ ಹೇಳ್ಕೊಂಡು ಬರೀ ಉಡಾಫೆ ಮಾತುಗಳಾಡ್ಕೊಂಬಂದ್ರೆ ನಾನು ಗಮನಿಸ್ತಾ ಇದ್ದೆ. ಪ್ರತಿಭಟನೆ ಮಾಡುವಂಥ ವಿಚಾರದಲ್ಲಿ ಇವರು ರೌಡಿಸಮ್ ಮಾಡಕ್ಕೆ ಕೊಟ್ಟವರ ಅಥವಾ ಗುಂಡಾಗಿರಿ ಮಾಡಕ್ಕೆ ಕೊಟ್ಟವರ ಅಥವಾ ಅಲ್ಲಿದ್ದಂಥವ್ರು BJP ಪಕ್ಷದ ಕಾರ್ಯಕರ್ತರ ಅಥವಾ ಡಕಾಯಿತರ ಟೆರರಿಸ್ಟ್ ಗೊತ್ತಿಲ್ಲ ನನಗೆ. ಹಂಗಾಗಿ ಇದನ್ನು ತನಿಖೆ ಮಾಡಿಸ್ಬೇಕೀಗ. ಅಕಸ್ಮಾತ್ ಅವ್ನು ಯಾರು ಈಗ ಅವರ ಪ್ರತಿಭಟನೆ ರೀತಿ ಹೆಂಗಿದೆ, ಸುರೇಶ್ ಗೌಡನ ಪ್ರತಿಭಟನೆ ಹೆಂಗಿದೆ ಅಂದರೆ, ಒಬ್ಬ ಕಪ್ಪು ಬಾವುಟನ ಸಿದ್ದರಾಮಯ್ಯ ಅವ್ರ ಮುಂದೆ ತೋರಿಸಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ. ನಾನು ಹೇಳಿದ್ದಲ್ಲ, ಅವ್ರದ್ದೇ ಅಯ್ಯೋ ಅವ್ರ ಕಾರ್ಯಕರ್ತರಲ್ಲಿ ಮೀಟಿಂಗಲ್ಲಿ ಮೊನ್ನೆ ಹೇಳಿರೋಂಥ ಆ ಒಂದು ಸ್ಟೇಟ್ಮೆಂಟ್ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತಾ ಇದ್ದೇನೆ. ಆಮೇಲೆ ಅಕಸ್ಮಾತ್ 10 ಜನಕ್ಕೆ ಹೋಗಿದ್ರೆ 10 ಲಕ್ಷ ರೂಪಾಯಿ, ಒಬ್ಬೊಬ್ಬಗೆ 1 ಲಕ್ಷ. ಅಕಸ್ಮಾತ್ 25 ಜನಕ್ಕೆ ಹೋಗಿದ್ರೆ 55,000 ರೂಪಾಯಿ ನಿಮಗೆ ದುಡ್ಡು ಕೊಡ್ತೀನಿ ಅನ್ನೋ ಧಿಕ್ಕಾರಕ್ಕೆ ಹೋಗಿದ್ರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರೆ ನಿಮಗೆ ದುಡ್ಡು ಕೊಡ್ತೀವಿ ಅಂತೇಳಿ ಜನಗಳಿಗೆ ಎತ್ತು ಕಟ್ಟಿ ಪ್ರವೋಕ್ ಮಾಡೋದು ತಪ್ಪಲ್ವೇ? ಇದು ಯಾವ ಕಾನೂನು ಅಡಿನಲ್ಲಿ RSSನವ್ರು ಇದನ್ನೇ ಹೇಳ್ಕೊಟ್ಟಿರೋದು ಅವರಿಗೆ. ಶಿಸ್ತಿನ ಪಕ್ಷದಲ್ಲಿ ಒಬ್ಬ ಶಾಸಕರಿಗೆ BJPನವರು ಇದನ್ನೇ ಹೇಳ್ಕೊಟ್ಟಿರೋದು. ದುಡ್ಡು ಕೊಟ್ಟು ಖರೀದಿ ಮಾಡಿ ಪ್ರತಿಭಟನೆ ಮಾಡುವಂಥ ಮಟ್ಟಕ್ಕೆ ಹೋದರೆ ಎಲ್ಲಿದೆ ಪ್ರಜಾಪ್ರಭುತ್ವದ ಗೌರವ? ಸೊ ಹಾಗಾಗಿ ಇದನ್ನು ತನಿಖೆ ಮಾಡಬೇಕು, ಅತಿ ಶೀಘ್ರವಾಗಿ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಇವ್ರ ಮೇಲೆ FIR ಮಾಡಿಸ್ಬೇಕು. ಸೊ ಹಾಗಾಗಿ ನಾನು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ನೇತೃತ್ವದಲ್ಲಿ SPನವ್ರಿಗೆ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟು ಈ ಥರ ದುಡ್ಡುಗಳು ಕೊಟ್ಬಿಟ್ಟು ಗುಂಡಾಗಳು ಕಳಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ತಯಾರಾಗ್ತವ್ರೆ ಅಂತಕ್ಕಂಥ ಮಾಹಿತಿನ SPಗೆ ಒಂದು ಕಂಪ್ಲೇಂಟ್ ಕೊಟ್ಟು ಹೋಮ್ ಮಿನಿಸ್ಟ್ರಿ ಗಮನ ತರಬೇಕು ಅಂತೇಳಿ ನಾನು ಜಿಲ್ಲಾಧ್ಯಕ್ಷರ ಮೂಲಕ ನಾನು ಮನವಿ ಮಾಡ್ತಿದ್ದೇನೆ. ಘೋಷಣೆಗೆ ಹೋಗಬೇಕು, ಧಿಕ್ಕಾರಕ್ಕೆ ಹೋಗಬೇಕು, ಅಲ್ಲಿ ಕಾರ್ಯಕ್ರಮದಲ್ಲಿ ಅಡಚಣೆ ಮಾಡಬೇಕು ಅಂತ ಅದೇ ಉದ್ದೇಶದಲ್ಲೇ ಒಳಗಡೆ ಒಪ್ಪಂದ. ಸಮಾಜಘಾತಕ ಶಕ್ತಿಗಳು ಯಾವ್ಯಾವಿದ್ವು, ಸಮಾಜ ವಿರೋಧಿಗಳು ಯಾರ್ಯಾರಿದ್ರು ಅದನ್ನು ನೀವು ಪತ್ತೆ ಮಾಡ್ಕೊಳ್ಳಿ. ನಾಳೆ ಮುಖ್ಯಮಂತ್ರಿಗಳು ಸರ್ಕಾರನೇ ತುಮಕೂರು ಜಿಲ್ಲೆಗೆ ಬರ್ತಾ ಇದೆ, ನಮ್ಗೆ ಏನಾದ್ರು ಒಳ್ಳೆ ಕೆಲಸ ಆಗಬೇಕು ಅಂತೇಳಿ ನಮ್ಮ ಉದ್ದೇಶ. ಇದನ್ನು ಹೊರತುಪಡಿಸಿ ಬೇರೆ ಏನೇ ಘಟನೆಗಳು ನಡೆದ್ರೂ, ಅಚಾತುರ್ಯ ನಡೆದ್ರೂ ಸಂಪೂರ್ಣ ಜವಾಬ್ದಾರಿ ಹೊಂದ್ಕೊಳ್ಬೇಕು. ಅದಾ ಒಂದು ನಿಮಿಷ, ನನಗೂ ಒಂದು ಪ್ರಶ್ನೆ ಇದೆ. ನಾನು MLA ಆಗಿದ್ದಲ್ಲ 2018 23 BJP ಸರ್ಕಾರ ಇತ್ತಲ್ಲ, ಸರ್ಕಾರ ಇದ್ದಾಗ ನಾವು ಕಷ್ಟಪಟ್ಟು ಏನೋ ದುಡ್ಡು ತಂದ್ವಲ್ಲ ಕ್ಷೇತ್ರಕ್ಕೆ, ತಲೆಯಿಂದ ಲೆಟರ್ ಕೊಡ್ರಲ್ಲ, ನಾನು ತಂದಿದ್ದ ದುಡ್ಡಿಗೆ ಕ್ಷೇತ್ರ ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಿದ್ದು ನಾನು ಲೆಟರ್ ಸಮೇತ ಕೊಡ್ತೀನಿ, ಸಾಕ್ಷಿ ಸಮೇತ ಕೊಡುವಂಥದ್ದು. ಬಟ್ ನಾವಂತ ಕೆಲಸ ಮಾಡೋಕ್ಕೆ ಹೋಗಲ್ಲ. ನೀವು ಕೂಡ ಹೋಗಿ ಭೇಟಿ ಮಾಡಿ ಕೆಲಸ ತಗೊಂಡು ಬನ್ನಿ, ನಾವು ಸಪೋರ್ಟ್ ಮಾಡ್ತೀವಿ ಡೆವಲಪ್ ಮಾಡಲಿಕ್ಕೆ. ಅದನ್ನು ಬಿಟ್ಬಿಟ್ಟು ಬೀದಿ ಸುಮ್ಮನೆ ಕೂತ್ಕೊಂಡು ಇಲ್ಲೆಲ್ಲ ಸುತ್ಕೊಂಡು ಆಫೀಸ್ ಬೀಗ ಹಾಕೊಂಡು ಕೈ ಸಿಕ್ಕಿದಾಗ ಓಡಾಡ್ಕೊಂಡು ಕೂತ್ಕೊಂಡು ನೀವು ಸುಮ್ಮನೆ ಪ್ರತಿಭಟನೆ ಮಾಡ್ತೀವಿ, ಉಪಯೋಗ ಇಲ್ಲ. ಸ್ನೇಹಿತರೆ, ಇವತ್ತು ಏನು 11 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಧ್ಯಮ ವರ್ಗದ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು 1200 ಕೋಟಿಗಿಂತ ಮಿಗಿಲಾಗಿ ಇವತ್ತು ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋ ಈ ಒಂದು ಬೃಹತ್ ಕಾರ್ಯಕ್ರಮನ ಕೇವಲವಾಗಿ ಮಾತಾಡೋದು ನಾವು ಖಂಡಿಸಬೇಕು ಅಂತ ಹೇಳಿ ಇವತ್ತು ಈ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಗೆ ಕ್ರಿಕೆಟ್ ಸ್ಟೇಡಿಯಂ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅನ್ನೋಂಥ ಉದ್ದೇಶ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಅವರು ಮೊದಲಿಂದ ಕೂಡ ಅವರು ಒಂದು ಕನಸಿತ್ತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಎಲ್ಲೋ ಸ್ಥಾಪನೆ ಆಗಬೇಕಾದಂಥ ಸ್ಟೇಡಿಯಂನ ತಂದು ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳ್ಳಾಯಿ ಹೋಬಳಿಯ P. ಗೊಳ್ಳಣಿ ಅಂತ ಗ್ರಾಮದಲ್ಲಿ ಇವತ್ತು 42 ಎಕರೆಯಲ್ಲಿ ಸುಮಾರು 150 ಕೋಟಿಗೆ ಹೆಚ್ಚು ಹಣದಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಿರ್ತಕ್ಕಂಥದ್ದು. ಇದು ಸುವರ್ಣ ಅಕ್ಷರಗಳಲ್ಲಿ ನಾವು ಬರೀಬೇಕಾಗ್ತದೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅಲ್ಲಪ್ಪ, ಈಗ ನಿಮ್ಮ ಮೋದಿನವರು, ನಿಮ್ಮ ದೇಶದ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ಮೋದಿನವರು ಇವತ್ತು ಇಡೀ ಪ್ರಪಂಚದಲ್ಲೇ ಕ್ರೀಡಾಕೂಟಗಳು ಬಂದಾಗ ವರ್ಲ್ಡ್ ಕಪ್ ಕ್ರಿಕೆಟ್ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ಮೋದಿಯವರವರು ಫಸ್ಟ್ ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆಯ ಕೀರ್ತಿಯನ್ನು ನೀವು ಪತಾಕಿ ಹಾರಿಸಿದ್ದೀರಿ,
ನಿಮಗೆ ಅಭಿನಂದನೆಗಳು ಅಂತ ಸಲ್ಲಿಸಿರೋದು ನಿಮ್ಮ ಪ್ರಧಾನಮಂತ್ರಿಗಳು ಮೋದಿರವರು. ಅವ್ರಿಗೆ ಕಾಳಜಿ ಇದೆ ಸ್ಪೋರ್ಟ್ಸ್ ಬಗ್ಗೆ, ಮೋದಿ ಪ್ರಧಾನಮಂತ್ರಿಗಳಿಗೆ. ಮತ್ತೆ RSS ಅವರೆಲ್ಲ ಒಂದು ಕಡೆ ಇವತ್ತು ಸುರೇಶ್ ಗೌಡರನ್ನ ಉಚ್ಚಾಟನೆ ಮಾಡಬೇಕು ಈ ಪಾರ್ಟಿಯಿಂದ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅನೇಕ ಜನ ನಮ್ಮಲ್ಲಿ ಆಟಗಾರರು ಇವತ್ತು ಮುಂಬೈಯಿಂದ, ಡೆಲ್ಲಿಯಿಂದ, ಹೈದರಾಬಾದಿಂದ, ವೆಸ್ಟ್ ಬೆಂಗಾಲಿಂದ ಅನೇಕ ಜನ ಒಳ್ಳೊಳ್ಳೆ ಆಟಗಾರರು ಇವತ್ತು ನಮ್ಮ ಭಾರತವನ್ನು ಪ್ರದರ್ಶಿಸ್ತಾವ್ರೆ. ಸೊ ನಮ್ಮಲ್ಲೂ ಕೂಡ ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ ಯಾವೊಬ್ಬ ಆಟಗಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾವ್ರೆ? ಭಾಗವಹಿಸೋ ಶಕ್ತಿ ಇದೆ. ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಅಲ್ಲಿ ಆಡಲಿಕ್ಕೆ ಅವಕಾಶಗಳೈತೆ, ಶಕ್ತಿ ಇದೆ. ಅವ್ರಿಗೆ ಎನ್ಕರೇಜ್ ಮಾಡೋರು ಯಾರು? ರೈತನ ಮಗ ರೈತನೇ ಆಗ್ಬೇಕಾ? ಅಥವಾ ಕೂಲಿ ಕಾರ್ಮಿಕರ ಮಗ ಕೂಲಿನೇ ಮಾಡ್ಬೇಕಾ? ಯಾಕೆ ಅವನೊಬ್ಬ ಸ್ಪೋರ್ಟ್ಸ್ ಮನ್ ಆಗೋದು ಬೇಡವಾ? ನಮಗೂ ಹೆಮ್ಮೆ ಅಲ್ವೇ? ನಮ್ಮಲ್ಲೊಬ್ಬ ನ್ಯಾಷನಲ್ ಲೆವೆಲಲ್ಲಿ ಆಡ್ತಾರೆ, ಇಂಟರ್ನ್ಯಾಷನಲ್ ಆಡ್ತಾರೆ, ನಮ್ಮ ತುಮಕೂರವರು ಒಬ್ಬ ಅಂತಂದ್ರೆ ನಮ್ಗೆ ಹೆಮ್ಮೆ ಅಲ್ವೇ? ತುಮಕೂರು ಜಿಲ್ಲೆ ಜನಗಳಿಗೆ, ಎಲ್ರಿಗೂ ಕೂಡ. ಇಲ್ಲಿ ಯಾಕೆ ರಾಜಕೀಯ ಮಾಡಬೇಕು? ಸೊ ಹಾಗಾಗಿ ಸ್ಟೇಡಿಯಂ ಮಾಡೋದ್ರಿಂದ ಸುರೇಶ್ ಗೌಡ್ರಿಗೆ ಏನು ಲಾಭ ಇಲ್ಲ ನಮಗೆ. ಯಾಕಂದ್ರೆ ಅವ್ರಿಗೆ ಕಮಿಷನ್ ಸಿಗಲ್ವಲ್ಲ. 150 ಕೋಟಿ ರೂಪಾಯಿನ ದೊಡ್ಡಗೆರೆಲ್ಲ ಮದುವೆಯಲ್ಲಿ ಆಗ್ತಾ ಇಲ್ಲ. ಎಲ್ಲ ಆಗ್ತಾ ಇರೋದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ 150 ಕೋಟಿ ರೂಪಾಯಿ ಹೆಚ್ಚು ದುಡ್ಡಿನಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ. ಅದಕ್ಕೆ ಶಾಸಕರಾದಂಥವರು ಅದಕ್ಕೆ ಹೋಗಿ ಕನ್ಸಲ್ಟ್ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ತರಲಿಕ್ಕೆ ಶ್ರಮ ಪಟ್ಟಂತ ಪರಮೇಶ್ವರ್ಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆಯವರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಸುವರ್ಣ ಅಕ್ಷರಗಳು ಬರೀಬೇಕು. ಯಾಕಂದ್ರೆ ಇದು ಕೇವಲ ಸ್ಟೇಡಿಯಂ ಆಗ್ತಾ ಇರೋದು ತುಮಕೂರು ಗ್ರಾಮಾಂತರಕ್ಕೆ ಅಲ್ಲ, ತುಮಕೂರು ಜಿಲ್ಲೆಗೆಲ್ಲ, ಅಥವಾ ಬೆಂಗಳೂರಿಗೆಲ್ಲ, ಕರ್ನಾಟಕ ರಾಜ್ಯಕ್ಕೆಲ್ಲ, ದೇಶಕ್ಕೆಲ್ಲ, ಪ್ರಪಂಚಕ್ಕೆ, ಇಡೀ ಪ್ರಪಂಚನೇ ತಿರುಗಿ ನೋಡುವಂಥ ಮಟ್ಟಕ್ಕೆ ಆ ಒಂದು ಐತಿಹಾಸಿಕವಾದಂಥ ಸ್ಟೇಡಿಯಂ ಮಾಡಲಿಕ್ಕೆ ಕೊಟ್ಟಿರೋದಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಅವರಿಗೆ ಅಭಿನಂದನೆಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರಿಗೆ ತಿಳಿಸ್ಬೇಕಾಗ್ತದೆ. ದಯವಿಟ್ಟು ಇದೆಲ್ಲ ನಿಲ್ಲಿಸಿ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಜ್ಯೋತಿ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಭಾರತೀಯ ಜನತಾ ಪಾರ್ಟಿ ಶಾಸಕರೇ ಎಲ್ಲರೂ ಸೇರ್ಕೊಂಡು ಮಾಡೋಣ. ನೀವು ನಾಳೆ ಕಾರ್ಯಕ್ರಮ ಭಾಗವಹಿಸಿ ಈ ಟೀಕೆ ಟಿಪ್ಪಣಿ ಬಿಟ್ಟು ನಮ್ಮ ಜಿಲ್ಲೆ ಹೆಸರು ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ. ನಿಮಗೂ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ